ನಾನು ಏನು ಹೇಳ್ತೀನಿ ಅದನ್ನ ನೀವು ಆಗ್ತೀರಾ. ಅವರು ಅಧಿಕಾರಿಗಳು ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ಅನಾಹುತನ ರಾಜ್ಯದ ಪರವಾಗಿರಲಿಕ್ಕೆ ಅದನ್ನು ಮಾಡ್ಕೊಂಡಿದ್ದಾರೆ. ನೀವು ನಾನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ. ರವಿಯವರು ನೆನೆ ಮಾತಾಡಿದ್ರು, ಬಾಬಣ್ಣವರು ಮಾತಾಡಿದ್ರು. ನೀರೀಗ ಆಲೇ 10ನೇ ತಿಂಗಳು ಬಿಟ್ಟಿದ್ದು ನಾವು ಜುಲೈ 10ಕ್ಕೆ, ಇವತ್ತು ಆಗಸ್ಟ್ 6 ನಿಲ್ಲಿಸಿಲ್ಲ. ನೀರನ್ನ ನಿಲ್ಲಿಸಿದ್ದೀವೇನಪ್ಪ, ನಿಲ್ಲಿಸಿಲ್ಲ. ನಾವು ಅರ್ಥ ಮಾಡ್ಕೊಳ್ಳಿ, ನಮ್ಮ ರೈತರು ಅರ್ಥ ಮಾಡ್ಕೋಬೇಕು. ನೀರು ಇಷ್ಟನ್ನೇ ಉಪಯೋಗಿಸ್ಕೋಬೇಕು ಅನ್ನೋದು ಇರುತ್ತೆ ಕೇಂದ್ರದಿಂದ ನಮ್ಮ ಇಲಾಖೆ. ನಾವು ಈಗ ಜಾಸ್ತಿನ ತೋರಿಸ್ಕೊಂಡ್ರೆ ಕೊನೆಯಲ್ಲಿ 2ನೇ ಬೆಳೆಗೆ ತೊಂದರೆ ಆಗುತ್ತೆ ಅಂತೇಳಿ ಅವ್ರು ಕಾನೂನು ಮಾಡಿದ್ದಾರೆ. ಯಾವ ನೀರನ್ನು ನಿಲ್ಲಿಸಲ್ಲ, ಸಂಪೂರ್ಣವಾಗಿ ನೀರಿರುತ್ತೆ, ಉದ್ದಕ್ಕೂ ಯಾವುದೂ ನಿಲ್ಲಿಸಲ್ಲ ನೀರನ್ನು. 2ನೇ ಬೆಳೆಗೆ ನೀರು ತೊಂದರೆ ಆಗಬಾರ್ದು, ನಮ್ಮಲ್ಲಿ ಹೆಚ್ಚಿಗೆ ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಬೇಕು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿರ್ತಾರೆ. ದಯಮಾಡಿ ರೈತರಿಗೆ ಸಮಾಧಾನ ಹೇಳಿ. ನೀವು ರೈತರ ಏನಾದ್ರು ಒಂದು ಹೇಳಿದಾಗ 2 ಆಗೋದು ಬೇಡ. ನಾವು 2 ಮಾತಾಡಿ ನಮಗೆ ಮುಂದಿನ ದಿನದಲ್ಲಿ ಸಮಸ್ಯೆ ಆಗೋದು ಬೇಡ. ಏನೂ ಆತಂಕ. ಅವ್ರಿಗೆ ಸಂಪೂರ್ಣವಾಗಿ ನಾಟಿ ಹಾಕಲಿಕ್ಕೆ ಯಾವ ತೊಂದರೆನೂ ಕೊಡಲ್ಲ. ಎಲ್ಲ ನಾಟಿ ಆದಮೇಲೆ ಅವಶ್ಯಕತೆ ಇರೋ ನೀರನ್ನು ಕೊಡ್ತೀವಿ. ನಮ್ಮ ಉದ್ದೇಶ ಇರೋದು 2ನೇ ಬೆಳೆ ಮತ್ತು ಕಬ್ಬನ್ನು ಬೆಳಿಬೇಕು ಅನ್ನೋ ಆಸೆ ಇದೆ. ಅದಕ್ಕೋಸ್ಕರ ಕಾನೂನಿನಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ, ಯಾವುದೂ ತೊಂದರೆ ಇಲ್ಲ.